ನಿನ್ನೆ ನಗರಸಭೆ ಪೌರಾಯುಕ್ತೆ ಆಗಿರ್ತಕ್ಕಂಥ ಅಮೃತ ಗೌಡರಿಗೆ ಈ ಭಾಗದ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ರಾಜೇಗೌಡರು ಒಂದು ಪ್ರಾಣಬೇದಿಕೆ ಮತ್ತು ಅಶ್ಲೀಲ ಪದಗಳ ಬಳಕೆ ಆಗಿರ್ತಕ್ಕಂಥ ವಿಚಾರ ಇವತ್ತು ಕ್ಷೇತ್ರಾದ್ಯಂತ ತುಂಬ ಖಂಡನೀಯವಾಗ್ತಾ ಇರ್ತಕ್ಕಂಥದ್ದು. ಹಲವಾರು ಮುಖಂಡರುಗಳು, ಸಂಘಟನೆಗಳು ರಾಜೇಗೌಡರ ಬಂಧನಕ್ಕೆ ಆಗ್ರಹಿಸಿ ಇವತ್ತು ದೂರುಗಳನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಏನು ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಒಂಥರ ಮುಜುಗರಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಏನು ವಿ ಮುನಿಯಪ್ಪನವ್ರ ನಿವಾಸದ ಬಳಿ ಇದ್ದೀವಿ ನಾವು ಇವಾಗ. ಅವರು ಸಾಕಷ್ಟು ಜನ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಸೇರಿದ್ದಾರೆ. ರಾಜೇಗೌಡರು ಈ ರೀತಿ ಮಾಡೋದು ಸರಿ ಇಲ್ಲ ಅಂತೇಳಿ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಪುಟ್ಟು ಆಂಜಿನಪ್ಪನವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಈ ಕ್ಷೇತ್ರದಲ್ಲಿ ಹಿಂದೆಂದೂ ಕಂಡು ಕೇಳಿರತಕ್ಕಂಥ ಒಂದು ಘಟನೆ ನಡೆದಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಮುಜುಗರ ಆಗುತ್ತೆ ಸರ್? ಈ ಕ್ಷೇತ್ರದ ಇತಿಹಾಸದಲ್ಲಿ ಭಾಳಷ್ಟು ಜನ ಈ ಕ್ಷೇತ್ರನ ಸಮಾಜಮುಖಿಯಾಗಿ ರಾಜಕಾರಣದಲ್ಲಿ ಸೇವೆ ಸಲ್ಲಿಸಿರೋಂಥ ನಾವು ನೋಡ್ತಾ ಬಂದಿರ್ತೀವಿ. ಯಾವೊಬ್ಬ ಶಾಸಕರ ಕೆಲಸ ಮಾಡಿದಂಥವ್ರು ಇಲ್ಲಿ ವಿ ಮುನಿಯಪ್ಪನವರ ಆದಿಯಾಗಿ, ಮುನ್ಷಾಮಪ್ಪನವರ ಆದಿಯಾಗಿ, ಇಂದಿನ ಅನೇಕ ಮುಖಂಡರುಗಳು, ಈಗಿನ ಶಾಸಕ ರವಿಯವರಾಗಲಿ, ಎಲ್ಲರೂ ಸಹ ಒಂದು ಸೌಹಾರ್ದ ಭಾವನೆಯಲ್ಲಿ ಈ ಕ್ಷೇತ್ರನ ತೊಗೊಂಡೋಗ್ತಾ ಇದ್ದನ್ನು ನಾವು ನೋಡ್ತಾ ಇದ್ವಿ. ಈ ರೀತಿಯಾದಂಥ ಮಾತುಗಳು ಬೆಳವಣಿಗೆ ಆಗಿರೋಂಥದ್ದು ದುರದೃಷ್ಟಕರ, ಭಾಳ ನೋವು ತಂದಿದೆ ನಮಗೆ ಈ ವಿಚಾರದಲ್ಲಿ. ಸರ್, ಈ ಭಾಗದ ಶಾಸಕರು ನೇನು ಹೇಳ್ತಾ ಇದ್ರು, ಅವರು ಬೆಳೆದು ಬಂದಿರತಕ್ಕಂಥ ರೀತಿನೇ ಆ ಥರ ಇರ್ತಕ್ಕಂಥದ್ದು. ಅವರು ಹೊಸಕೋಟೆಯಲ್ಲಿ ಏನು ಹಿಂದೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಬಂದು ಅದನ್ನೇ ದಬ್ಬಾಳಿಕೆ ಮಾಡೋದಕ್ಕೆ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಎಲ್ಲೋ ಹೇಳ್ತಾರೆ ಸರ್. ನೋಡಿ, ನಾವು ರಾಜರ ಕಾಲದಲ್ಲಿ ಇಲ್ಲ. ಇದು ಪ್ರಜಾಪ್ರಭುತ್ವ ದೇಶ. ಸ್ವಾತಂತ್ರ್ಯ ಬಂದಿಗೆ ನಮಗೆ 75 ವರ್ಷಗಳಿಗೆ ಹೆಚ್ಚು ಕಾಲ ಆಗಿದೆ. ಇಲ್ಲಿ ಪ್ರಜೆಗಳ ಆಯ್ಕೆ, ಪ್ರಜೆಗಳ ಮತನೇ ಅಂತಿಮ ತೀರ್ಮಾನ ಆಗ್ತದೆ. ಅವರ ಅಭಿಪ್ರಾಯಗಳಿಗೆ ನಾವು ಗೌರವ ಕೊಟ್ಟು ಕೆಲಸ ಮಾಡೋಂಥದ್ದು, ಅವರ ಸೇವಕರ ಕೆಲಸ ಮಾಡೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಜನಪ್ರತಿನಿಧಿ ಆಗಬೇಕಂತ ಬಂದಿರೋಂಥವ್ರು ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಧ್ವನಿ ಆಗಬೇಕು. ಅದು ಬಿಟ್ಟು ಪ್ರಚೋದನಕಾರಿಯಾಗಿ ಮಾತಾಡೋಂಥದ್ದು, ದ್ವೇಷನ ಸೃಷ್ಟಿ ಮಾಡೋಂಥ ವಾತಾವರಣ ಯಾರಲ್ಲೂ ಇರಬಾರ್ದು ಅಂತೇಳಿ ನನ್ನ ಭಾವನೆ. ಸರ್, ಮಹಿಳಾ ಅಧಿಕಾರಿ, ಅದು ಬೇರೆ ಈ ಭಾಗದ ಒಂದು ನಗರಸಭೆ ಪೌರಾಯುಕ್ತೆ ಆಗಿದ್ದರು. ಈಗ ಅವ್ರ ಬಗ್ಗೆ ಈ ರೀತಿ ಸುಟ್ಟಾಕ್ತೀನಿ, ಬೆಂಕಿ ಹಚ್ತೀನಿ, ಚಪ್ಪಲಿ ಓಡಿಸ್ತೀನಿ ಅಂತಕ್ಕಂಥ ಪದಗಳನ್ನ ಬಳಕೆ ಮಾಡಿರ್ತಕ್ಕಂಥದ್ದು ನಿಮ್ಮನ್ನು ಕೂಡ ನಾವು ಈ ಭಾಗದಲ್ಲಿ ಜನರು ಕೂಡ ನೋಡಿದರೆ, ನಾವು ಸಹ ನೋಡಿದ್ವಿ. ಯಾವತ್ತೂ ಸಹ ಇಂಥ ಮಾತುಗಳನ್ನ ಮಾತಾಡಿರ್ತಕ್ಕಂಥವ್ರಲ್ಲ. ಆದರೆ ಇವರು ಎಲ್ಲಿಂದೋ ಹೊರಗಡೆಯಿಂದ ಬಂದು ಈ ಥರ ಮಾತುಗಳು ಮಾತಾಡ್ತಾರೆ. ಇದನ್ನು ಜನರಲ್ಲಿ ಯಾವ ರೀತಿ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇದೆ ಸರ್? ಮಹಿಳಾ ಅಧಿಕಾರಿ ಮಾತಾಡಿದಾಗ ಭಾಳಷ್ಟು ಎಲ್ರಿಗೂ ಸಹ ಮನ ಕಲ್ಕಂಗಿತ್ತು. ಅವರ ನೋವು, ಅವರ ಆವೇದನೆ ನಾವು ಕೇಳಿದಾಗ, ಮತ್ತು ಆ ಧ್ವನಿ ಸುರುಳಿನೂ ನಾವು ಕೇಳಿದಾಗ, ಪ್ರತಿಯೊಂದು ಕುಟುಂಬದಲ್ಲೂ ಸಹ ನಮ್ಮ ತಾಯಿ, ತಂಗಿ, ಅಕ್ಕ, ಅತ್ತೆ ಎಲ್ಲ ರೂಪದಲ್ಲೂ ಸಹ ಏನೋ ದೇವರ ಸ್ವರೂಪದಲ್ಲಿ ನಾವು ಮಹಿಳೆಯನ್ನು ಗೌರವಿಸುವಂಥದ್ದು ನೋಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಆಕೆ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಂದು ಉದ್ಯೋಗನ ತ್ಯಜಿಸಿ, ತಂದೆಯ ಆಸೆ ಒಬ್ಬ KS ಅಧಿಕಾರಿಯಾಗಿ ಸಾರ್ವಜನಿಕರ ಸೇವೆ ಮಾಡೋಂಥದ್ದು, ಈ ದೇಶದ ಒಂದು ಭಾಗವಾಗಿ ಸೇವೆ ಮಾಡೋಂಥ ದೃಷ್ಟಿಯಲ್ಲಿ ಬಂದಿರೋಂಥದ್ದು ಒಂದು ಶ್ಲಾಘನೀಯ. ಆ ನಿಟ್ಟಿನಲ್ಲಿ ಅವರ ಒಂದು ಭಾವನೆಗಳಿಗೆ, ಅವರು ಕೆಲಸ ಮಾಡ್ತಾ ಇದ್ದಂಥ ಒಂದು ವಿಚಾರದಲ್ಲಿ ಒಂದು ರೀತಿ ಹಸ್ತಕ್ಷೇಪ ಮಾಡಿರೋಂಥದ್ದು ತಪ್ಪು ಅಂತೇಳಿ ಅನ್ನಿಸ್ತದೆ. ಏನಾದರೂ ಸಣ್ಣ ವಿಚಾರಗಳಿವೆಲ್ಲ, ಬ್ಯಾನರು, ಇಂಥ ವಿಚಾರಗಳನ್ನ ನಾವು ಬಗೆಹರಿಸ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ ಅವಕಾಶ ಇತ್ತು. ಅಷ್ಟು ಕಠೋರವಾಗಿ ಮಾತಾಡಿದಾಗ ಪ್ರತಿಯೊಬ್ಬರಿಗೂ ಸಹ ನೋವಾಗ್ತದೆ. ಅದು ನಾವು ಸಹ ತಾಯಿಗೆ ಕ್ಷಮೆನ ಕೇಳೋದಕ್ಕೂ ಸಹ ಬಯಸ್ತೀವಿ. ಯಾಕಂದರೆ ಭಾಳಷ್ಟು ಮುಜುಗರ ಆಗ್ತದೆ, ನಮಗೂ ಸಹ ನೋವು ತರ್ತದೆ ಆ ವಿಚಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.